ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ ಎಸ್ ಕೆ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ಶಶಾಂಕ್ ಮಾತಾಡ್ತಾ ಇರೋದು. ಇವತ್ತಿನ ಒಂದು ವಿಡಿಯೋ ಎಲ್ಲ ಒಂದು ವೈರಲ್ ಆಗ್ತಾ ಇರ್ತಕ್ಕಂಥ ವಿಚಾರ, ಎಲ್ಲರಿಗೂ ಭಯ ಹುಟ್ಟಿಸಿರ್ತಕ್ಕಂಥ ವಿಚಾರ. ಇದು ಏನಂತಂದರೆ, ಈ ಒಂದು ಇವಾಗ ನಡೀತಾ ಇರ್ತಕ್ಕಂಥ ಮಹಾಕುಂಭ ಮೇಳ, ಅಂದರೆ ಈ ಒಂದು 144 ವರ್ಷಕ್ಕೊಮ್ಮೆ ಬರುತ್ತಲ್ಲ, ಆ ಒಂದು ಮಹಾಕುಂಭ ಮೇಳದ ಸಾವು ನೋವುಗಳಾಗಿದೆ ಅನ್ನೋದ್ರ ಬಗ್ಗೆ ಒಂದು ಎಲ್ಲ ತುಂಬ ವೈರಲ್ ಆಗ್ತಿದೆಯಲ್ಲ. ಅದು ಏನಾಯಿತು, ಅದು ಮುಂಚೆನೇ ಭವಿಷ್ಯದಲ್ಲಿ ಬರ್ದಿತ್ತಾ, ಯಾರು ಬರ್ದಿದ್ದು, ಆಮೇಲೆ ಅದರ ಬಗ್ಗೆ ಏನು, ಮತ್ತು ನೆಕ್ಸ್ಟ್ ಅಂತ್ಯ ಆಗುತ್ತಾ ಈ ಒಂದು ಕಲಿಯುಗ ಅನ್ನೋದು, ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ನೋಡ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ. ಯಾಕಂದರೆ ನಾನು ಹೇಳೋದೇ ಮೈನ್ ಪಾಯಿಂಟ್ಸ್ ಆಗೋದ್ರಿಂದ ನಿಮ್ಮ ಅನಿಸಿಕೆ ಏನಾಗುತ್ತೆ ಅದು ಒಂದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ವಿಚಾರ ಏನಂತಂದರೆ, ಈ ಒಂದು ಮಹಾಕುಂಭ ಮೇಳ ನಡೆಯೋ ಸಮಯದಲ್ಲಿ ಈ VIP ಗಳಿಗೋಸ್ಕರ ಈ ಒಂದು ಮಾರ್ಗವನ್ನು ಮಾಡ್ಕೊಡೋದಕ್ಕೆ ಹೋಗಿ ಏನು ಆಗಿರುತ್ತೆ, ಸರ್ಕಾರ ಒಳ್ಳೆ ಕೆಲಸನೇ ಮಾಡೋಕ್ಕೆ ಹೋಗಿದೆ. ಬಟ್ ಏನಂದರೆ, ಆ ಒಂದು ನುಗ್ಗುಲಾಟದಿಂದ ಏನಾಗಿದೆ, ಈ ಒಂದು ಮಹಾಕುಂಭ ಮೇಳದಲ್ಲಿ ಬರ್ತಕ್ಕಂಥ 144 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ ಏನು ಒಂದು ರಕ್ತಪಾತನೇ ಸಂಭವಿಸಿದೆ. ಅದು ಏನಂತಂದರೆ, ಆ ಒಂದು ಈ ಒಂದು ಮೊನ್ನೆ ಮೌನಿ ಅಮಾವಾಸ್ಯೆ ಅನ್ನೋದಿತ್ತಲ್ಲ, ಆ ಒಂದು ದಿವಸ ಏನಾಯ್ತಂದರೆ, ಎಲ್ಲ ಒಂದು ಸ್ನಾನ ಮಾಡೋದಕ್ಕಂತ ಹೋಗೋ ಟೈಮಲ್ಲಿ ಏನಾಗಿದೆ, ಒಂದು 60 ಜನ ಹೋಗಿರ್ತಾರೆ. ಅದರಲ್ಲಿ ಬಂದ್ಬಿಟ್ಟು 60 ಜನದಲ್ಲಿ 30 ಜನಕ್ಕೆ ಸಾವಾಗಿದೆ. ಇದಾಗಿ ಹೋಗ್ಬಿಟ್ಟಿದ್ದಾರೆ ಅಲ್ಲೇ ಆನ್ ದ ಸ್ಪಾಟ್ ಸಾವು. ಅಂದರೆ ಒಂದು ಜನರ ತುಳಿದಾಟದಿಂದ ಸಾವಾಗಿದೆ. ಇನ್ನು ಮಿಕ್ಕಿದ ಉಳಿದವರ ಜನಗಳಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದೇ ಥರನೇ ಅದರಲ್ಲಿ 25 ಜನ ಮಾತ್ರನೇ ಒಂದು ಗೆಸ್ ಮಾಡಿ ಕಂಡುಹಿಡಿದಿದ್ದಾರೆ, ಈ ಒಂದು ಊರವ್ರು ಈ ಒಂದು ಅಂತ ಅಂದ್ಬಿಟ್ಟು ಗುರ್ತು ಸಿಕ್ಕಿದೆ. ಇನ್ನು 5 ಜನ ಗುರ್ತು ಸಿಕ್ಕಲ್ಲ. ಆ ಒಂದು ಸಾವು ನೋವುಗಳಲ್ಲಿ ಸತ್ತೋಗಿದ್ರಲ್ಲ ಈ ಒಂದಿಷ್ಟು ಜನದಲ್ಲಿ. ಇದೇ ಥರ ಒಂದು ಕಲಿಯುಗದಲ್ಲಿ ಮುಂಚೆನೇ ಬರ್ದಿತ್ತಾ, ಒಂದು ಪುರಾಣ ಕಥೆಯಲ್ಲಿ ಬರ್ದಿತ್ತಾ ಅನ್ನೋದ್ರ ಬಗ್ಗೆ, ಮತ್ತು ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಮೊದಲೇ ಹೇಳಿದ್ದಂತೆ ಅದೇ ಥರ ಈ ಒಂದು ಕಲಿಯುಗದಲ್ಲಿ ಅದೇ ಥರ ಸಂಭವಿಸ್ತದೆ. ಅದೇ ಥರನೇ ಈ ಮೊನ್ನೆ ಹೇಳಬೇಕಂದ್ರೆ ಪುರಿ ಜಗನ್ನಾಥದಲ್ಲಿ ಒಂದು ಏನು ಸುದರ್ಶನ ಚಕ್ರ ಇದೆ ನೋಡಿ, ಅದು ಮುರಿದು ಬಿದ್ದಿರ್ತದೆ. ಮತ್ತು ಅದೇ ಥರ ಮೊನ್ನೆ ಒಂದು ವೈಕುಂಠ ಏಕಾದಶಿ ಇದೆ ನೋಡಿ, ಏಕಾದಶಿ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ದೊಡ್ಡ ತಿರುಪ್ತಿಯಲ್ಲಿ ಏನಾಗುತ್ತೆ, ಅಲ್ಲಿನೂ ಸುಮಾರು ಒಂದು ಸಾವು ನೋವುಗಳಾಗಿರುತ್ತೆ. ಅದೇ ಥರನೇ ಒಂದೇ. ಮತ್ತು ಈ ಪುರಿ ಜಗನ್ನಾಥಲ್ಲಿ ಇನ್ನೂ ಒಂದೇನಾಗಿರುತ್ತೆ ಅಂದರೆ, ಈ ವರ್ಷಕ್ಕೊಮ್ಮೆ ವಿಗ್ರಹವನ್ನು ಚೇಂಜ್ ಮಾಡ್ತಾ ಇರ್ತಾರಲ್ಲ ಶ್ರೀಕೃಷ್ಣ ಪರಮಾತ್ಮನಿಂದ, ಆ ಒಂದು ಚೇಂಜ್ ಮಾಡೋ ಒಂದು ಪ್ರತಿ ವರ್ಷದಲ್ಲಿ ಅದನ್ನು ಮಾಡೋವಾಗ ಯಾರಿಗೂ ಜನರಿಗೆ ಗೊತ್ತಾಗಲ್ಲ. ಬಟ್ ಏನಾಗಿದೆ ಅಂದರೆ, ಆ ಒಂದು ಪುರೋಹಿತರಿಗೇನೆ ಜಗಳವಾದಾಗಿ ಅದನ್ನು ರಾತ್ರಿ ಮುಗಿಯೋದನ್ನೇ ಬೆಳಗಿನ ಜಾವದವರೆಗೂ ಮಾಡಿದ್ದಾರೆ. ಇದನ್ನು ಮುಂಚೆ ಬರೆದಿದ್ರು ಯಾರು, ಈ ಒಂದು ಕಾಲಜ್ಞಾನಿಗಳು. ಮತ್ತು ಶ್ರೀಕೃಷ್ಣ ಪರಮಾತ್ಮನೂ ಸಹ ಹೇಳಿದೆ, ಈ ಒಂದು ಕಲಿಯುಗ ಅಂತ್ಯವಾಗಿ ಮತ್ತೆ ಹೊಸ